ನಿನ್ನೆ ತಿಮ್ಮಸಂದ್ರದಲ್ಲಿ ರೈತರು ಉಳುಮೆ ಈ ಥರ ಒಂದು ತಿಮ್ಮಸಂದ್ರ ಸರ್ವೆ ನಂಬರ್ 20 ಸರ್ವೆ ನಂಬರ್ 13ರಲ್ಲಿ 2013ರಲ್ಲಿ ಡಿ ಸಿ ಅವರ ಕಡೆಯಿಂದ ಯಾರು ಈಗ ರೈತರು ಉಳುಮೆ ಮಾಡ್ತಾಯಿದ್ರು ಅವರು ಮೇಲ್ಮನವಿನ ಸಲ್ಲಿಸ್ಕೊಂಡಿದ್ರು. ಆ ಮೇಲ್ಮನವಿನ ಎ ಸಿ ಅವ್ರ ಮೇಲೆ ಸಲ್ಲಿಸಿರುವಂಥ ಮೇಲ್ಮನವಿನ ವಜಾ ಮಾಡಿದ್ದಾರೆ. ಆ ವಜಾ ಮಾಡಿದ್ಮೇಲೆ ಅದ್ರ ಮೇಲೆ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಈಗ ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ. ಸದ್ಯಕ್ಕೆ ಎ ಸಿ ಸಾಹೇಬರು ಮಾಡಿರುವಂಥ ಒಂದು ಆರ್ಡರ್ ಸ್ಟ್ಯಾಂಡಿಂಗ್ ಇದೆ. ಪಾಣಿಯಲ್ಲೂ ಕೂಡ ಕರ್ನಾಟಕ ವಕ್ಫ್ ಮಂಡಳಿ ಅಂತ ಬರ್ತಾ ಇದೆ. ಇದು 2014ರಲ್ಲಿ ಆಗಿರುವಂಥ ಇಶ್ಯೂ. ಈಗ ರೀಸೆಂಟಾಗಿ ಯಾವುದು ಮ್ಯೂಟೇಷನ್ ಆಗಿಲ್ಲ. ಅದಕ್ಕೆ ಇಬ್ಬರನ್ನೂ ಕರೆಸಿ ಶಾಂತಿಯುತವಾಗಿ ಎಸ್ ಪಿ ಸಾಹೇಬರು, ನಾವು DYSP ಅವರೆಲ್ಲ ಕೂತ್ಕೊಂಡು ಇಬ್ಬರಿಗೂ ಕೂಡ ಇದು ಶಾಂತಿಯುತವಾಗಿ ಇದನ್ನು ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೊಳ್ಬೇಕು ಅಂತ ತಾಕೀತು ಮಾಡಿ ನಿನ್ನೆ ಅದನ್ನು ಸಾಲ್ವ್ ಮಾಡಿ ನಾವು ಅದನ್ನೇ ನಾವು ಹೇಳಿದ್ದು. ಇದು ಆಲ್ರೆಡಿ ಹೈಕೋರ್ಟಲ್ಲಿ ಪೆಂಡಿಂಗ್ ಇರೋದ್ರಿಂದ ಹೈಕೋರ್ಟಲ್ಲಿ ಏನು ಯಾರ ಕಡೆಗೆ ಕಾನೂನು ಪರವಾಗಿ ಕಾನೂನು ರೀತಿಯಲ್ಲಿ ಯಾರಿಗೆ ಪರವಾಗಿ ಆಗುತ್ತೋ ಅವ್ರ ಪರವಾಗಿ ನಾವು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಬೇಕು. ಅವರು ಆರ್ಡರ್ ಮಾಡಿರೋದ್ರಲ್ಲಿ ಅದ್ರ ಮೇಲೆ ಇವರು ಡಿ ಸಿಯಲ್ಲಿ ಕೂಡ ಒಂದು ಅಪೀಲ್ ಹಾಕ್ಕೊಂಡಿದ್ರು. ಡಿ ಸಿ ಕೋರ್ಟಲ್ಲಿ ಕೂಡ ಅದು ವಜಾ ಆಗಿದೆ. ಅದಾದ ನಂತರ ಅವರು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕ್ಕೊಂಡಿದ್ದಾರೆ. ರಿಟ್ ಪಿಟಿಷನ್ ಈಗಲೂ ಕೂಡ ಇನ್ನೂ ಅದರದ್ದು ಆದೇಶ ಇನ್ನೂ ಬಂದಿಲ್ಲ. ಕೇಸಿನ ಸ್ಟಿಲ್ ಆನ್ಗೋಯಿಂಗ್ ಇದೆ. ಅನುಭವದಲ್ಲಿ ಅವರೇ ಇದ್ದಾರೆ. ಅವರು ಫೆನ್ಸಿಂಗು ಕೂಡ ಹಾಕ್ಕೊಂಡಿದ್ದಾರೆ. ನಾವು ಸ್ಪಾಟ್ ವಿಸಿಟ್ ಕೂಡ ಮಾಡಿದ್ದೀವಿ. ಇದೆಲ್ಲ ಏನು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಸಾಲ್ವ್ ಆದ ತಕ್ಷಣ ಇದ್ರದ್ದು ಮುಂದಿನ ಪ್ರೋಸೆಸ್ ಏನಾಗಬೇಕು ಅದನ್ನು ತೀರ್ಮಾನ ಮಾಡ್ತೀವಿ. ಅದರಲ್ಲಿ ಸ್ವಲ್ಪ ಇಬ್ಬರ ಕಡೆಯಿಂದನೂ ಏನಾಗಿದೆ ಅದನ್ನು ಇಬ್ಬರ ಕಡೆಯಿಂದ ಮುಚ್ಚಳಿಕೆ ಬರೆಸ್ಕೊಂಡು ಒಂದು ಸ್ಟೇಟ್ಮೆಂಟು ತೊಗೊಂಡಿದ್ದಾರೆ. ಈಗ ಸದ್ಯಕ್ಕೆ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂತ SP ಅವರು ಆರ್ಡರ್ ಮಾಡಿರೋದ್ರಿಂದ ಸದ್ಯಕ್ಕೆ ಈಗ ನಾವು ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ನಾನು ಕಮೆಂಟ್ ಮಾಡಲಿಕ್ಕಾಗಲ್ಲ. ಹೈಕೋರ್ಟಿಂದ ಆದೇಶ ಬಂದ ನಂತರ ಅದರ ಮೇಲೆ ಏನು ಮಾಡ್ಬೋದು ಅಂತ ನಾನು ಕಡೆಯಿಂದನೂ ಅಂತಂದರೆ ದಾಖಲೆಗಳು ಎರಡು ಕಡೆಯಿಂದ ನಮ್ಮಲ್ಲಿ ಅವೈಲೇಬಲ್ ಇರೋ ಡಾಕ್ಯುಮೆಂಟ್ಸ್ನ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ. ಅದನ್ನು ನೋಡಿಬಿಟ್ಟು ನಾವು ಹೈಕೋರ್ಟ್ ಆರ್ಡ್ರು, AC ಆರ್ಡ್ರು, DC ಆರ್ಡ್ರು, ಟ್ರಿಬ್ಯುನಲ್ ಆಗಿರೋ ಆರ್ಡ್ರು, 1965 ILRRಲ್ಲಿ ಬಂದಿರೋಂಥ ಒಂದು ಏನು ಎಂಟ್ರೀಸು ಇದನ್ನೆಲ್ಲನೂ ವೆರಿಫೈ ಮಾಡಿಬಿಟ್ಟು ಈಗ ಸದ್ಯಕ್ಕೆ ಹೈಕೋರ್ಟಲ್ಲಿರೋದ್ರಿಂದ ನಾವು ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕಾಗಲ್ಲ. ಹೈಕೋರ್ಟಿಂದ ಏನು ಆದೇಶ ಬರುತ್ತೆ ಆದೇಶನ ಪಾಲನೆ ಕಾನೂನು ರೀತಿಯಲ್ಲಿ ನೀವಿಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೋಬೇಕು. ಇಲ್ಲಿ ಶಾಂತಿ ಭಂಗ ತರುವಂಥದ್ದು ಆಗಬಾರ್ದು ಅಂತ SP ಸಾಹೇಬರು ತಾಕೀತು ಮಾಡಿದ್ದಾರೆ. ಅದೇ ರೀತಿ ಕಾನೂನು ರೀತಿಯಲ್ಲೇ ಹೈಕೋರ್ಟಿಂದ ನಮ್ಗೆ ಏನು ಆದೇಶ ಬರುತ್ತೆ ಆ ಆದೇಶದ ಪ್ರಕಾರ ನಾವು ನಡ್ಕೊತೀವಿ ಅಂತ ಕೂಡ ನಾವು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಹೇಳಿದ್ವಿ. ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೋಬೇಕು ಅಂತ ಅವ್ರಿಗೆ ತಾಕೀತು ಮಾಡಿ ಕಳಿಸಿದ್ವಿ.